ಆಕ್ಚುಲಿ ಹೋದ ವರ್ಷ 3 ಬ್ಲೂ ಪ್ರಿಂಟ್ ಅನ್ನ ಕೊಟ್ಟಿದ್ರು. ಅದರಲ್ಲಿ ಯಾವ್ದಾದ್ರು ಒಂದು ಬ್ಲೂ ಪ್ರಿಂಟ್ ಆನ್ಯುವಲ್ ಎಕ್ಸಾಮ್ ಅಲ್ಲಿ ಬರ್ತಿತ್ತು ಅಂತ ಹೇಳಿದ್ರು. ಆದ್ರೆ ಈ ಸಲ ಬಹಳ ಅಂದ್ರೆ ಒಂದು ಈಸಿ ಮೆಥಡ್ ಅನ್ನ ಕೊಟ್ಟಿದ್ದಾರೆ. ನೀವು ಮುಖ್ಯವಾಗಿ ಏನ್ ಅಬ್ಸರ್ವ್ ಮಾಡಬೇಕಾಗುತ್ತೆ ಇಲ್ಲಿ ಅಂತಂದ್ರೆ, ಯಾವ ಚಾಪ್ಟರಿಗೆ ಎಷ್ಟು ಅಂಕಗಳು ಬರುತ್ತವೆ. ಇಲ್ಲಿ ನೋಡಿ, 1ನೇ ಚಾಪ್ಟರಿಗೆ 11, 2ನೇ ಚಾಪ್ಟರಿಗೆ 10, 3 6, 4 13, 5 13, 6 7, 7ನೇ ಚಾಪ್ಟರ್ 11, 8ನೇ ಚಾಪ್ಟರ್ಗೆ 7, 9ನೇ ಚಾಪ್ಟರ್ 7, 10ನೇ ಚಾಪ್ಟರ್ 6, 11ನೇ ಚಾಪ್ಟರ್ 6, 12ನೇ ಚಾಪ್ಟರ್ 4, 13ನೇ ಚಾಪ್ಟರ್ 4. ನಿಮಗೆ ಆಲ್ರೆಡಿ ಗೊತ್ತೇ ಇದೆ ಟೋಟಲಿ ನಮ್ಮ ಕ್ವಶನ್ ಪೇಪರ್ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂತಂದ್ರೆ 105 ಮಾರ್ಕ್ಸ್ ಇರುತ್ತೆ. ಆದ್ರೆ ನೀವು ಎಷ್ಟು ಮಾರ್ಕ್ಸಿಗೆ ಬರಿಬೇಕಾಗತ್ತೆ? 70 ಮಾರ್ಕ್ಸಿಗೆ ಬರಿಬೇಕಾಗುತ್ತೆ. ಹಾಗಾಗಿ ನಾನ್ ಏನ್ ಹೇಳೋದಂತಂದ್ರೆ, ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ 5 ಮಾರ್ಕ್ಸ್ ಇನ್ನು ಯಾವ್ಯಾವ ಚಾಪ್ಟರ್ಸ್ ಗಳು ಬರುತ್ತೆ ಅದನ್ನ ನೀವು ಮುಖ್ಯವಾಗಿ ಗಮನದಲ್ಲಿ ಇಟ್ಟಿರಬೇಕು. ಅದನ್ನ ನೀವು ಅಬ್ಸರ್ವ್ ಮಾಡಲೇಬೇಕು. 5 ಅಂಕದ ಪ್ರಶ್ನೆಗಳು ಯಾವುವು, ಅದನ್ನ ಯಾವ ರೀತಿ ಕೇಳ್ತಾರೆ, ಮತ್ತೆ ಯಾವ್ಯಾವ ಬರ್ತದೆ ಅದು ಕೂಡ ನಿಮಗೆ ಗಮನದಲ್ಲಿ ಇರಬೇಕು. ಸೊ ಇಲ್ಲಿ ನೋಡಿ, ಕೆಲವೊಂದಿಷ್ಟು ನಾನು ಮಾರ್ಕ್ ಅನ್ನ ಮಾಡ್ತೀನಿ. 1ನೇ ಚಾಪ್ಟರ್ ನೋಡಿ, ಸೆಕ್ಚುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್. ಇಲ್ಲಿ 5 ಅಂಕಕ್ಕೆ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. 5 ಮಾರ್ಕ್ಸಿಗೆ ಒಂದ್ ಅಂಕ ಫಿಕ್ಸ್ ಬಂದೇ ಬರುತ್ತೆ ಈ ಟಾಪಿಕ್ ಅಲ್ಲಿ. ನೆಕ್ಸ್ಟ್ ಹ್ಯೂಮನ್ ರಿಪ್ರೊಡಕ್ಷನ್ ಟಾಪಿಕ್ ಅಲ್ಲಿ ಸಹಿತ 5 ಮಾರ್ಕ್ಸ್ ಕೇಳ್ತಾರೆ. ಇದರಲ್ಲಿ ಡೈಗ್ರಾಮ್ ಬರುತ್ತೆ ನೋಡಿ, ಫಿಕ್ಸ್ ಡೈಗ್ರಾಮ್ ಬರುತ್ತೆ. ಓಕೆ, ನೆಕ್ಸ್ಟ್ ರಿಪ್ರೊಡಕ್ಟಿವ್ ಹೆಲ್ತ್ 5 ಮಾರ್ಕ್ಸ್ ಕೇಳಲ್ಲ. ಆದ್ರೆ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಮತ್ತೆ ಮೊಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್, ಈ ಎರಡು ಟಾಪಿಕ್ ಅಲ್ಲಿ ಎರಡೆರಡು ಅಂದ್ರೆ ಟೋಟಲಿ 4 ಪ್ರಶ್ನೆಗಳು ಬರುತ್ತೆ. ಇದು ಎರಡು ಚಾಪ್ಟರ್ ಪ್ರಾಕ್ಟೀಸ್ ಮಾಡಿದ್ರೆ 5 ಮಾರ್ಕ್ಸ್, 4 ಪ್ರಶ್ನೆ ಇಲ್ಲೇ ಬಂದು ನಿಮಗೆ 20 ಮಾರ್ಕ್ಸ್ ಕಟ್ಟಿಟ್ಟು ಬುತ್ತಿ. ಮತ್ತೆ ಹ್ಯೂಮನ್ ರಿಪ್ರೊಡಕ್ಷನ್ ಅಲ್ಲಿ ಒಂದು ಕ್ವಶನ್ ಡೈಗ್ರಾಮ್ ಫಿಕ್ಸ್. ಸೊ ಹಾಗಾದ್ರೆ ಟೋಟಲಿ ಎಷ್ಟೈತೆ ಹೇಳಿ? 5 ಅಂದ್ರೆ 5 ಇದ್ಲೆ 25 ಮಾರ್ಕ್ಸ್ ಬಂದ್ಬಿಡ್ತು. ಆದ್ರೆ ಇಲ್ಲಿ ಪಾರ್ಟ್ ಡಿ ಒಳಗಡೆ ಒಂದು ಕ್ವಶನ್ ಅನ್ನ ನೀವು ಅಟೆಂಪ್ಟ್ ಮಾಡಲೇಬೇಕು. ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಅಲ್ಲಿ ಕೂಡ ಒಂದು ಕ್ವಶನ್ ಬರುತ್ತೆ. ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಅಲ್ಲಿ ಬರಲ್ಲ. ಆದ್ರೆ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ ಅಂಡ್ ಪ್ರೊಸೆಸ್ ಅಲ್ಲಿ ಒಂದು ಪ್ರಶ್ನೆ, ಬಯೋಟೆಕ್ನಾಲಜಿ ಅಂಡ್ ಇಟ್ಸ್ ಅಪ್ಲಿಕೇಶನ್ ಅಲ್ಲಿ ಒಂದು, ಆರ್ಗ್ಯಾನಿಸಮ್ ಅಂಡ್ ಪಾಪ್ಯುಲೇಷನ್ ಅಲ್ಲಿ ಒಂದು. ಈ ಒಂದು ಟಾಪಿಕ್ ಅನ್ನ ನೀವು ಸ್ಟಡಿ ಮಾಡಬೇಕು. ಪ್ರಶ್ನೆಗಳು ಯಾವ್ಯಾವ ಕೇಳ್ತಾರೆ? ಸೆಕ್ಚುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ ಅಲ್ಲಿ, ಮತ್ತೆ ರಿಪ್ರೊಡಕ್ಟಿವ್ ಹೆಲ್ತ್ ದಿಂದ ಹಿಡಿದ್ಬಿಟ್ಟು ಇವಷ್ಟು ಟಾಪಿಕ್ ನೋಡಿ. ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್, ಮೊಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್, ಮತ್ತೆ ಎವಲ್ಯೂಷನ್ ಅಲ್ಲಿ 2 ಮಾರ್ಕ್ಸ್ ಪ್ರಶ್ನೆ. ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಅಲ್ಲಿ ಕೂಡ 2 ಮಾರ್ಕ್ಸ್ ಪ್ರಶ್ನೆ ಬರುತ್ತೆ. ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಷನ್ ಅಲ್ಲಿ ಕೂಡ 2 ಮಾರ್ಕ್ಸ್ ಪ್ರಶ್ನೆ ಬರುತ್ತೆ. ನೀವು ಒಂದ್ ಕಡೆಗೆ ಬರೆದು ಇಟ್ಕೊಳ್ಳಿ. ನಿಮ್ ಕಡೆ 3 ಅಂಕದ ಪ್ರಶ್ನೆಗಳು 3 ಮಾರ್ಕ್ ಕ್ವಶನ್ಸ್ ಯಾವ್ಯಾವ್ದ್ರಲ್ಲಿ ಬರುತ್ತೆ ಅಂತಂದ್ರೆ, ಸೆಕ್ಚುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್, ಹ್ಯೂಮನ್ ರಿಪ್ರೊಡಕ್ಷನ್, ಮತ್ತೆ ರಿಪ್ರೊಡಕ್ಟಿವ್ ಹೆಲ್ತ್. ನಂತರ ಎವಲ್ಯೂಷನ್, ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸು, ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಅಲ್ಲಿ ಆ 3 ಚಾಪ್ಟರ್. ಮತ್ತೆ ಯಾವ್ದಂದ್ರೆ ಇಕೋಸಿಸ್ಟಮ್ ಟಾಪಿಕ್ ಅಲ್ಲಿ ಒಂದು ಕ್ವಶನ್ ಕೇಳ್ತಾರೆ. ಇದರಲ್ಲಿ ನೀವು 5 ಬರಿಬೇಕು. ಅವ್ರು 7 ಕೊಟ್ಟಿರ್ತಾರೆ, ನೀವು 5 ಕ್ವಶನ್ಸ್ ಅನ್ನ ಬರಿಬೇಕಾಗುತ್ತೆ. ಸೊ ಹಾಗಾಗಿ 5 ಟಾಪಿಕ್ ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ 5 ಮಾರ್ಕ್ಸ್ ಇದಂತೂ ನಿಮಗೆ ಹೇಳೇ ಬಿಟ್ಟಿದ್ದೀನಿ. ಫಸ್ಟ್ 2 ಚಾಪ್ಟರ್, ಒಂದು ಚಾಪ್ಟರ್ ನ ಬಿಟ್ಟು ಮತ್ತೆ 2 ಚಾಪ್ಟರ್, ಮತ್ತೆ 1 ಚಾಪ್ಟರ್ ನ ಬಿಟ್ಟು 1 ಚಾಪ್ಟರ್, ಮತ್ತೆ 1 ಚಾಪ್ಟರ್ ನ ಬಿಟ್ಟು 3 ಚಾಪ್ಟರ್. ಇದರಲ್ಲಿ ಪಾರ್ಟ್ ಡಿ ದಲ್ಲಿ ಒಂದೇ ಒಂದು ಕ್ವಶನ್ ಬರುತ್ತೆ. ಅಲ್ಲಿ 3 ಕ್ವಶನ್ಸ್ ಅನ್ನ ಕೇಳಿರ್ತಾರೆ. ಆದ್ರೆ ಪಾರ್ಟ್ ಡಿ ಸೆಕ್ಷನ್ 1 ಒಳಗಡೆ ಟೋಟಲಿ 7 ಕ್ವಶನ್ಸ್ ಅನ್ನ ಕೊಟ್ಟಿರ್ತಾರೆ. ನೀವು 4 ಬರಿಬೇಕು. ಟೋಟಲಿ 5 ಕ್ವಶನ್ಸ್ ಗಳಿಗೆ, ಸಾರಿ, ನೀವು 10 ಕ್ವಶನ್ಸ್ ಗಳಿಗೆ 5 ಕ್ವಶನ್ಸ್ ಅನ್ನು ಮಾತ್ರ ಬರಿಬೇಕು 5 ಮಾರ್ಕ್ಸ್ಗೆ. 2 ಮಾರ್ಕ್ಸ್, 3 ಮಾರ್ಕ್ಸ್, 5 ಮಾರ್ಕ್ಸ್ ಕೇಳುವಂತದ್ದು. ಇದು ಎಷ್ಟನೇ ಚಾಪ್ಟರ್ ಅಂತಂದ್ರೆ 1ನೇ ಚಾಪ್ಟರ್, ಸೆಕ್ಚುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್. 2 ಮಾರ್ಕ್ಸ್ ಬರುತ್ತೆ, 3 ಮಾರ್ಕ್ಸ್ ಬರುತ್ತೆ, ಮತ್ತೆ 5 ಮಾರ್ಕ್ಸ್ ಕೂಡ ಬರುತ್ತೆ. ಇದು ಒಂದು ಟಾಪಿಕ್. ಬೇರೆ ಯಾವ ಟಾಪಿಕ್ ಅಲ್ಲಿನೂ ಸಹಿತ ಆ ರೀತಿ ಆಪ್ಷನ್ಸ್ ನಿಮಗೆ ಸಿಗಲ್ಲ. ಇದಕ್ಕೆ 11 ಮಾರ್ಕ್ಸ್ ಇದೆ. ಅದೇ ರೀತಿ ರಿಪ್ರೊಡಕ್ಟಿವ್ ಹೆಲ್ತ್ ಟಾಪಿಕ್ ಒಳಗಡೆ ನಿಮಗೆ 2 ಮಾರ್ಕ್ಸ್ ಕೇಳ್ತಾರೆ, 3 ಮಾರ್ಕ್ಸ್ ಕೇಳ್ತಾರೆ, ಬಟ್ 5 ಮಾರ್ಕ್ಸ್ ಕೇಳಲ್ಲ. ಅದೇ ಹ್ಯೂಮನ್ ರಿಪ್ರೊಡಕ್ಷನ್ ಅಲ್ಲಿ 2 ಮಾರ್ಕ್ಸ್ ಪ್ರಶ್ನೆ ಬರಲ್ಲ, 3 ಮಾರ್ಕ್ಸ್ ಪ್ರಶ್ನೆ ಬರುತ್ತೆ, 5 ಮಾರ್ಕ್ಸ್ ಪ್ರಶ್ನೆ ಬರುತ್ತೆ. ಸೊ ನೀವು ಈಸಿಯೆಸ್ಟ್ ಮೆಥಡ್, ಈಸಿ ವೇ ಯಾವ ರೀತಿ ಮಾಡ್ಕೊಳ್ತೀರಾ? ನಿಮಗೆ ಇದರಲ್ಲಿ ಮತ್ತೆ ಏನಾದ್ರೂ ಡೌಟ್ ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇದನ್ನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಅದಕ್ಕಿಂತ ಮುಂಚೆ ಇವು ಎಲ್ಲಾ ಚಾಪ್ಟರ್ಗಳ ಹೆಸರನ್ನ ಚೆನ್ನಾಗಿ ನೆನಪಿಟ್ಟುಕೊಳ್ಳಿ. ಓಕೆ, ಮತ್ತೆ ಯಾವ ಟಾಪಿಕ್ಗೆ ಅತಿ ಹೆಚ್ಚು ಅಂಕಗಳು ಬರುತ್ತೆ ಅದನ್ನು ಕೂಡ ನೆನಪಿಟ್ಕೊಳ್ಳಿ. ನೋಡಿ, ಈ ಒಂದೆರಡು ಟಾಪಿಕ್ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಟಾಪಿಕ್, ಇದು ಅತಿ ಹೆಚ್ಚು ಅಂಕಗಳನ್ನ ಕೊಡುವಂತ ಟಾಪಿಕ್. ಅಂದ್ರೆ 2 ಡಿಜಿಟ್ಸ್ ನಂಬರ್ಸ್ ಗಳನ್ನ ಕೊಡುವಂತ ಟಾಪಿಕ್.
ಇವೆಲ್ಲವನ್ನು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ. ಇನ್ನು ನಾನು ಕ್ವಶನ್ಸ್ ಅನ್ನ ನಾನು ಸಾಲ್ವ್ ಮಾಡ್ತಾ ಇರ್ತೀನಿ. ಸೊ ನೀವು ಯಾವಾಗ್ಲೂ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ ಫ್ರೆಂಡ್ಸಿಗೂ ಸಹಿತ ಇದನ್ನ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.